ಬರೀ ಭಾಷಣ ಮಾಡುವುದರಿಂದಾಗಿ ಏನು ಪ್ರಯೋಜನವಾಗಿರುವುದಿಲ್ಲ. ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಅಡಿಯಲ್ಲಿ ಜವಾಬ್ದಾರಿ ಅರಿತು ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಆ ಸಂವಿಧಾನಕ್ಕೊಂದು ಅರ್ಥ ಬರುತ್ತದೆ. ಬಸವಣ್ಣನವರ ಸಮಾಜ ನಿರ್ಮಾಣ ಕನಸು ನನಸಾಗುತ್ತದೆ ಅಂತ ಎಚ್.ಸಿ. ಬಾಲಕೃಷ್ಣರವರು ತಿಳಿಸಿದ್ರು. ಪಟ್ಟಣದ ಐತಿಹಾಸಿಕ ಕೆಂಪೇಗೌಡ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತಹ ಗಣರಾಜ್ಯೋತ್ಸವದಲ್ಲಿ ಮಾತನಾಡಿ, ನಮಗೆ ಸಂವಿಧಾನ ದೊರೆತು ಹಲವು ದಶಕಗಳೇ ಕಳೆದರೂ ಕೂಡ ಏನು ಕ್ರಾಂತಿಕಾರಿ ಬಸವಣ್ಣನವರ ಸಮಾಜದ ನಿರ್ಮಾಣದ ಕನಸು ನನಸಾಗಲಿಲ್ಲ. ದೇಶದಲ್ಲಿ ಇನ್ನೂ ಅಸಮಾನತೆ, ತಾರತಮ್ಯ ಕಾಣ್ತಾ ಇದೆ. ಈ ತಾರತಮ್ಯ ಹೋಗಲಾಡಿಸಬೇಕೆಂದು ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣದ ತತ್ವದಡಿ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿದೆ ಅಂತ ಹೇಳಿದ್ರು. ಪ್ರತಿಯೊಬ್ಬರಲ್ಲೂ ನಮ್ಮ ದೇಶ, ನಮ್ಮ ಸರ್ಕಾರ ಎಂಬ ಭಾವನೆ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡಬೇಕು. ಸಂವಿಧಾನದ ಅಡಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಅರಿತು ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಬರುತ್ತದೆ ಅಂತ ಹೇಳಿದ್ರು. ಧ್ವಜಾರೋಹಣ ನೆರವೇರಿಸಿದ ಪ್ರಭಾರ ತಹಸೀಲ್ದಾರರಾದಂತಹ ಡಾಕ್ಟರ್ ಆರ್. ಪ್ರತಿಭಾ ಅವರು ಮಾತನಾಡಿ, ಸ್ವಾತಂತ್ರ್ಯ ಬಂದು ಹಲವು ವರ್ಷಗಳು ಕಳೆದು ಕೂಡ ಮಹಿಳಾ ಸಬಲೀಕರಣಗೊಂಡಿಲ್ಲ. ತಂತ್ರಜ್ಞಾನ ಯುಗದಲ್ಲಿಯೂ ಕೂಡ ನಾರಿಯ ಸುರಕ್ಷತೆ ಸವಾಲಾಗಿದೆ ಅಂತ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಹೇಳಿದ್ರು. ಪ್ರಭಾರ ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಧ್ವಜವಂದನೆ ಸ್ವೀಕರಿಸಿದ್ರು. ವಿದ್ಯಾರ್ಥಿಗಳು ಕವಾಯತು, ಪಥಸಂಚಲನ ಹಾಗೂ ದೇಶಭಕ್ತಿ ಸಾರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ವಿವಿಧ ಕ್ಷೇತ್ರಗಳು ಸಾಧಕರನ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಸನ್ಮಾನಿಸಿದರು. ಅಸಮಾಧಾನ ರಾಷ್ಟ್ರೀಯ ಹಬ್ಬಗಳ ವಿಚಾರಣಾ ಸಮಿತಿ ಹಮ್ಮಿಕೊಂಡಿದ್ದಂಥ ಗಣರಾಜ್ಯೋತ್ಸವದಲ್ಲಿ ಕರ್ತವ್ಯದ ಅರಿವಿಲ್ಲದ ಕೆಲ ಸರ್ವೆ ಇಲಾಖೆ ನೌಕರರನ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಾಧಕರ ಸ್ಥಾನದಲ್ಲಿ ಕೂರಿಸಿ ಸನ್ಮಾನಿಸಿದ್ದು ಖಂಡನೀಯ ಅಂತ ಜಾಗೃತಿ ಸಮಿತಿ ಮಾಜಿ ಸದಸ್ಯ ಡಿಎಸ್ಎಸ್ ಕಾರ್ಯಕರ್ತ ದೊಡ್ಡಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಧ್ವಜಾರೋಹಣಕ್ಕೆ ಗೈರಾಗಿದ್ದಂತಹ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಲಾಯಿತು. ಪುರಸಭೆ ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ಇತರ ಚುನಾಯಿತ ಜನಪ್ರತಿನಿಧಿಗಳು ಗೈರು ಎದ್ದು ಕಾಣ್ತಾ ಇದ್ದು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಎನ್ ಜಯರಾಮ್, ಡಿವೈಎಸ್ಪಿ ರವಿ, ಇನ್ಸ್ಪೆಕ್ಟರ್ ಜಿ.ವೈ. ಗಿರಿರಾಜ್, ತಾಲೂಕು ಪಂಚಾಯಿತಿ ಇಒ ಜಯಪಾಲ್ ಮತ್ತು ಬಿಇಒ ಎಸ್.ಸಿ. ಚಂದ್ರಶೇಖರ್ ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿ ಟಿ.ಎನ್. ಶ್ರೀನಿವಾಸ್, ಉಪ ತಹಸೀಲ್ದಾರರಾದಂತಹ ಪ್ರಭಾಕರ್ ಎಲ್. ನಂಜಯ್ಯ, ಪಾನಂ ನಟರಾಜ್ ಮತ್ತು ರೆಹಮಾನ್, ಮೊಹಮ್ಮದ್ ಬಾಷಾ, ಶಿವಕುಮಾರ್, ವೆಂಕಟೇಶ್, ಗೌರೀಶ್ ಮತ್ತು ಗಂಗಾಧರ್, ಸಂತೋಷ್ ಹೆಗಡೆ ಹಾಗೂ ಶಾಲಾ ಶಿಕ್ಷಕರು ಹಾಜರಿದ್ದರು.